ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ತಾಲೂಕಿನ ಅರಕೆರಾಕೆ ಗ್ರಾಮದಲ್ಲಿ ಇರುವಂತಹ ಕಲಿಕಾ ಕೇಂದ್ರದಲ್ಲಿ ವ್ಯಾಸಂಗ ಮಾಡುವ ಮಕ್ಕಳಿಗೆ ಶಿಕ್ಷಣ ಪ್ರೇಮಿ ಹನುಮಂತ ಗುಜರಾತ್ ಎಂಬುವರು 400ಕ್ಕೂ ಅಧಿಕ ನೋಟ್ಬುಕ್ ಹಾಗೂ ಪೆನ್ ವಿತರಿಸುವ ಮೂಲಕ ಶಿಕ್ಷಣ ಪ್ರೇಮ ಮೆರೆದಿದ್ದಾರೆ. ಇದಕ್ಕೂ ಮೊದಲು ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ನೇತೃತ್ವದಲ್ಲಿ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಸರ್ಕಲ್ನಲ್ಲಿ ಇರುವಂತಹ ಅಂಬೇಡ್ಕರ್, ಸಂಗೊಳ್ಳಿ ರಾಯಣ್ಣ ಹಾಗೂ ಅಂಬಿಗರ ಚೌಡಯ್ಯನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿದರು. ಬಳಿಕ ಕಾಲ್ನಡಿಗೆಯಲ್ಲಿ ಬಾಜಾ ಭಜಂತ್ರಿ ಮೂಲಕ ಆಂಜನೇಯನ ದೇವಸ್ಥಾನಕ್ಕೆ ಹೋದ್ರು. ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ನೋಟ್ಬುಕ್ ವಿತರಿಸಿದ್ರು. ಅದಾದ ಬಳಿಕ ಕಲಿಕಾ ಕೇಂದ್ರದ ಮಕ್ಕಳು ಸೇರಿ ಗ್ರಾಮಸ್ಥರಿಗೆ ಊಟದ ವ್ಯವಸ್ಥೆ ಮಾಡಿದ್ರು. ನಂತರ ಕಲಿಕಾ ಕೇಂದ್ರದಲ್ಲಿ ಉಚಿತ ಶಿಕ್ಷಣ ಕೊಡುವ ಭೂಮಿಕಾ ಭೀಮ್ಬಾಯ್ ಎಂಬ ಶಿಕ್ಷಕಿಯರಿಗೆ ಸನ್ಮಾನ ಮಾಡಿ ಗೌರವಿಸಿದ್ರು. ಈ ಸಂದರ್ಭದಲ್ಲಿ ಈರಣ್ಣ ದೊಡ್ಡಮನಿ, ದೇವಿದ್ರಪ್ಪ ಕುಂಬಾರ್, ಸೂಗಪ್ಪ ಸಿದ್ದರಾಮಪ್ಪ, ಲಕ್ಷ್ಮಣ, ಹನುಮಂತಪ್ಪ, ಮಸಣ್ಣ, ಮಲ್ಲೇಶ್, ಶರಣಪ್ಪ, ಶಂಕರ್, ಜಗದೀಶ್, ಮಹೇಶ್ ಸೇರಿ ಗ್ರಾಮದ ಮುಖಂಡರು, ಮಹಿಳೆಯರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮವನ್ನು ಮಲ್ಲು ಸ್ವಾಗತ ಮಾಡಿದ್ರೆ, ಲಕ್ಷ್ಮಣ ನಿರೂಪಣೆ ಮಾಡಿದ್ರು, ಕಾಶಪ್ಪ ವರದಿ ಮಾಡಿದ್ರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.